ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳೇ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ನೀಡಿದರು. ಆದರೆ ದಿನೇ ದಿನೇ ಯಾವ ರೀತಿ ಇವತ್ತು ಮುಖ್ಯಮಂತ್ರಿ ಕಾಳಗ, ಕುರ್ಚಿ ಕಾಳಗ ಪ್ರಾರಂಭ ನಡೀತಾ ಇದೆ. ದಿನ ಬೆಳಗಾದ್ರೆ ತಂಡೋಪತಂಡವಾಗಿ ದೆಹಲಿಗೆ ಮಂತ್ರಿಗಳು, ಶಾಸಕರುಗಳ ತಂಡ ಭೇಟಿ ನೀಡ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಾರದಲ್ಲಿ 4 ದಿನ ದೆಹಲಿನಲ್ಲಿ, 3 ದಿನ ಬೆಂಗಳೂರಿನಲ್ಲಿ ಇರ್ತಾ ಇರುವಂಥದ್ದು. ಇವೆಲ್ಲದರ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ಅಲ್ಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಡಳಿತ ಪಕ್ಷದ ಸಚಿವರು, ಶಾಸಕರ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇದರ ನಡುವೆ ರೈತರು, ಕಬ್ಬು ಬೆಳೆಗಾರರಿರ್ಬೋದು, ತೊಗರಿ, ಹುರುಳಿ ಬೆಳೆಗಾರರಿರ್ಬೋದು, ಮತ್ತೊಂದು ಕಡೆ ಮೆಕ್ಕೆಜೋಳ, ಭತ್ತ ಬೆಳೀತಕ್ಕಂಥ ರೈತರು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಸಹ ಪಾಪ ಮುಖ್ಯಮಂತ್ರಿಗಳು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಮಯ ಸಿಗದೇ ಇರುವಂಥದ್ದು. ಕಳೆದ ವಾರ ಮುಖ್ಯಮಂತ್ರಿಗಳು ಸಭೆ ಕರೆದ್ರು ಮೆಕ್ಕೆಜೋಳದ ವಿಚಾರದಲ್ಲಿ. ಕೃಷಿ ಸಚಿವರು ದೆಹಲಿಯಲ್ಲಿದ್ದರು. ಅಂದ್ರೆ ರಾಜ್ಯದ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೇನೆ, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡದೇನೆ ಒಂದು ರೀತಿ ಗೊಂದಲವನ್ನ ಇವತ್ತು ಆಡಳಿತ ಪಕ್ಷದ ಸದಸ್ಯರು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ನೆನ್ನೆ ದಿನ ಹೇಳಿರುವಂಥದ್ದು, ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವ್ರ ಯೋಗ್ಯತೆಗೆ 140 ಶಾಸಕರು ಇದ್ದು ಕೂಡ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗ್ಲಿ. ಬೆಳಗಾವಿಗೆ ಬಂದು ಸುಮ್ಮನೆ ಕಾಟಾಚಾರಕ್ಕೆ ಅಧಿವೇಶನ ಮಾಡಿ ಒಬ್ಬ ಬೆಳಗಾವಿನಲ್ಲಿ ರೈತರು ಇವತ್ತು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ, ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಉತ್ತರವನ್ನು ಕೊಡ್ತದೆ. ಅದೇ ರೀತಿ ಮೆಕ್ಕೆಜೋಳ, ಭತ್ತ ಬೆಳೀತಕ್ಕಂಥ ರೈತರಿಗೆ ಸರ್ಕಾರ ಉತ್ತರವನ್ನು, ಪರಿಹಾರನ ಕೊಡುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರು ಕೂಡ ಸಂಕಷ್ಟದಲ್ಲಿದ್ದಾರೆ. ಇದು ಯಾವುದಕ್ಕೂ ಕೂಡ ಪರಿಹಾರ ಕೊಡುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆದ ನಡೆಸಿ, ಇದೇ ರೀತಿ ಕಿತ್ತಾಟ ಮಾಡಿಕೊಂಡು ದೆಹಲಿಯಲ್ಲಿ 4 ದಿನ ಕ್ಯಾಂಪ್ ಮಾಡೋ ಬದಲು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗೋದು ಒಳ್ಳೇದು. ತಾವೇನಾದ್ರೂ ಕೂಡ ರಾಜ್ಯಪಾಲರಿಗೆ ಮನವಿ ಮಾಡ್ತೀರಾ ಇಂಥ ವ್ಯವಸ್ಥೆಗಳಿಗೆ? ಬಿಜೆಪಿಯಿಂದ ರಾಜ್ಯಪಾಲರು ಹೇಳಿದ್ದಾರೆ, ಆ ಥರ ಚಿಂತನೆ ಇದೆಯಾ? ಬೀದಿಗಿಳಿದು ಬಡಿಗೆ ತಗೊಂಡು ಹೊಡೆದಾಡ್ಕೊಳ್ತಕ್ಕಂಥ ಸನ್ನಿವೇಶ ಈಗಾಗಲೇ ಸೃಷ್ಟಿಯಾಗಿದೆ. ಅವ್ರು ಹೊಡೆದಾಡ್ಕೊಂಡ್ರೆ ನಾವು ಕೂಡ ಏನು ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಬಾಹ್ಯ ಬೆಂಬಲ ಸಿಕ್ಕಿದ್ರೆ ನಾವು ಸರ್ಕಾರ ಮಾಡ್ತೀವಿ ರೆಡಿ ಅನ್ನುವಂಥ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಬಿಜೆಪಿಯಲ್ಲಿ ಆ ಥರದ್ದು ಏನಾದರೂ ಇದೆಯಾ? ಆ ಥರ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಲ್ಲಿ ನಮ್ಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ. ನಾವು ಈ ಸರ್ಕಾರದಲ್ಲಿ DK ಶಿವಕುಮಾರ್ ಆಗಲಿ, ಮತ್ತೊಬ್ಬರಾಗಲಿ, ಯಾರೇ ಹೊರಗಡೆ ಬಂದು ಅವ್ರಿಗೆ ಬಾಹ್ಯ ಬೆಂಬಲ ಕೊಡೋದಾಗಲಿ, ಅವ್ರ ಬೆಂಬಲ ನಾವು ತೆಗೆದುಕೊಳ್ಳೋದಾಗಲಿ, ಅದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯದ ಮತದಾರರು ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಒಂದು ಜವಾಬ್ದಾರಿಯುತವಾಗಿ ಯಾವ ರೀತಿ ನಡೆದುಕೊಳ್ಬೇಕು ಅದು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಅದ್ರ ಬಗ್ಗೆ ಯಾವುದೂ ಚರ್ಚೆ ಮಾಡುವಂಥ ಪ್ರಶ್ನೆ ಇಲ್ಲ.